ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯ್ತನ ಅನ್ನೋದು ಪ್ರತಿ ಹೆಣ್ಣಿನ ಹಂಬಲ. ತಾಯಿಯಾಗದೆ ಆಕೆಯ ಜೀವನ ಪರಿಪೂರ್ಣ ಆಗೋದೇ ಇಲ್ಲ ಅನ್ನೋ ಮಾತಿದೆ. ಆದರೆ ಎಷ್ಟೋ ಹೆಣ್ಮಕ್ಳಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಆದರೆ ಕಾರಣ ಏನು ಅನ್ನೋದೇ ಗೊತ್ತಾಗಲ್ಲ. ಹಾಗಾದರೆ ಈ ರೀತಿ ಅಬಾರ್ಷನ್ಸ್ ಆಗ್ತಾ ಇರೋದಕ್ಕೆ ಕಾರಣ ಏನು, ಏನೆಲ್ಲ ಚಿಕಿತ್ಸೆಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವೈದ್ಯರಾಗಿರುವಂತಹ ಚಂದ್ರಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಚಂದ್ರಿಕಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನೀಗಾಗಲೇ ಹೇಳಿದೆ, ಪ್ರತಿಯೊಂದು ಹೆಣ್ಣಿನ ಹಂಬಲ ತಾಯಿ ಆಗುವಂತಹ ದಾಸೆ. ಅಂದರೆ ತಾಯಿ ಆಗಿಲ್ಲ ಅಂದರೆ ಏನೋ ಒಂದು ದೊಡ್ಡ ಸೊತ್ತು ನನ್ನ ಹತ್ರ ಇಲ್ಲ, ಏನೋ ಕಳ್ಕೊಳ್ತಾ ಇದ್ದೀನಿ, ನಾನು ಪರಿಪೂರ್ಣ ಅಲ್ಲ ಅನ್ನೋ ಒಂದು ಭಾವನೆ ಪ್ರತಿಯೊಂದು ಹೆಣ್ಣು ಮಗುಗೂ ಇರುತ್ತೆ. ಆದರೆ ಇತ್ತೀಚಿನ ದಿನದಲ್ಲಿ ಅಬಾರ್ಷನ್ಸ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರಲ್ಲೂ ಅಬಾರ್ಷನ್ಸ್ ತೊಂದರೆ ಇರುತ್ತೆ. ಸೊ ಈ ಅಬಾರ್ಷನ್ ಆಗೋದಕ್ಕೆ ಕಾರಣಗಳೇನೇನು? ಬಹಳಷ್ಟು ಕಾರಣಗಳಿರುತ್ತೆ. ಅದರಲ್ಲೂ ನಾವೇನು ಮಾಡ್ಬೋದು ಅಂದರೆ, ಇದನ್ನು ಮೊದಲು 3 ತಿಂಗಳಲ್ಲಿ ಏನು ಕಾರಣಗಳು ಅದು ಬೇರೆ ಇರುತ್ತೆ. ಮಧ್ಯದ 3 ತಿಂಗಳಲ್ಲೇ ಬೇರೆ ಕಾರಣ, ಕೊನೆ 3 ತಿಂಗಳಲ್ಲಿ ಬೇರೆ ಕಾರಣಗಳಿರುತ್ತೆ. ಸೊ ನಾವು ಇಂಥದ್ದೇ ಕಾರಣ ಅಂತ ಕಂಡು ಹಿಡಿಯೋದು ಕೆಲವು ಟೈಮ್ ಕಷ್ಟ ಆಗುತ್ತೆ. ಅದರಲ್ಲೂ ಫಸ್ಟ್ 3 ಮಂತ್ಸಲ್ಲಿ ಒಂದು ಡಿಫೆಕ್ಟಿವ್ ಡೆವಲಪ್ಮೆಂಟ್ ಆಫ್ ಫೀಟಸ್ ಇರ್ಬೋದು. ಅಂದರೆ ಸ್ಪರ್ಮಲ್ಲೇ ಏನೋ ಡಿಫೆಕ್ಟ್ ಇರ್ಬೋದು, ಇಲ್ಲ ಓವಮಲ್ಲಿ ಡಿಫೆಕ್ಟ್ ಇರ್ಬೋದು, ಇಲ್ಲ ಹಾರ್ಮೋನ್ ಸ್ವಲ್ಪ ಕಡಿಮೆ ಇರ್ಬೋದು. ಕೆಲವು ಈ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಅದರದ್ದು ಏನಾದರೂ ಇಂಬ್ಯಾಲೆನ್ಸ್ ಅಥವಾ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ಏನಾದರೂ ಅರ್ಲಿ ಇಂಜುರಿ ಆಗಿರ್ಬೋದು. ಯೂಶ್ವಲಿ ಒಂದೊಂದ್ಸಲ ಜರ್ನಿ ಮಾಡ್ತಾರಲ್ಲ, ಅಂಥ ಟೈಮಲ್ಲೆಲ್ಲ ಜರ್ಕಿ ಮೂಮೆಂಟಿಂದ ಅಥವಾ ಯಾವುದೋ ಒಂದು ಇಂಜುರಿಯಿಂದ ಪ್ಲಾಸೆಂಟ ಏನು ಡೆವಲಪ್ ಆಗ್ತಾ ಇರುತ್ತೆ, ಅದು ರಪ್ಚರ್ ಆಗ್ಬೋದು ಅಥವಾ ಸೆಪ್ರೇಟ್ ಆಗಿಬಿಟ್ಟು ಬ್ಲೀಡಿಂಗ್ ಆಗಿಬಿಟ್ಟು ಅದೂ ಒಂದು ಅಬಾರ್ಷನ್ಗೆ ಕಾರಣ ಆಗ್ಬೋದು. ಅಥವಾ ಸಮ್ ಇನ್ಫೆಕ್ಷನ್ಸ್, ಯಾವುದು ವೈರಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು, ಯಾವುದೇ ಒಂದು ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಇನ್ಫೆಕ್ಷನ್ ಆದರೆ ಅದು ಯೂಶ್ವಲಿ ಅಬಾರ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಫಸ್ಟ್ 3 ಮಂತ್ಸ್ನಲ್ಲಿ ಈ ರೀತಿ ಕಾರಣಗಳು ಇರ್ಬೋದು. ಸೆಕೆಂಡ್ 3 ಮಂತ್ಸ್ನಲ್ಲಿ ಅದಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಏನು ಹೇಳ್ಬೋದು ಅಂದರೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸರ್ವಿಕ್ಸ್ ಅಂದರೆ ಅದು ಯೂಟ್ರಸ್ದು ಎಂಟ್ರೆನ್ಸ್ ಓಪನಿಂಗ್ ಅಂತ ಹೇಳ್ಬೋದು. ಅದು ಒಂಥರ ಇದೆ, ಸ್ವಲ್ಪ ಟ್ಯೂಬ್ ಥರ ಇರುತ್ತೆ, ಮತ್ತು ಅದು ಟೈಟಾಗಿ ಕ್ಲೋಸ್ ಆಗಿರಬೇಕು. ಆವಾಗ ಮೇಲ್ಗಡೆ ಇರೋ ಮಗು ಅಲ್ಲೇ ಉಳ್ಕೊಂಡಿರುತ್ತೆ. ಅಕಸ್ಮಾತ್ ಆ ಓಪನಿಂಗ್ ಟೈಟ್ ಇಲ್ಲದೆ, ಹೀಗೆ ಮುಚ್ಕೊಂಡಿಲ್ಲದೆ ಹಿಂಗೇನಾದ್ರು ಓಪನ್ ಆಗಿಬಿಟ್ರೆ ನೀವೇ ಥಿಂಕ್ ಮಾಡ್ಬೋದು, ಆವಾಗ ಇಲ್ಲಿ ಮಗು ಬೆಳೀತಾ ಇರುತ್ತೆ. ಸ್ವಲ್ಪ ಅದು ದೊಡ್ಡ ಸೈಜ್ ರೀಚ್ ಆಗ್ತಾ ಇದ್ದಂಗೆ, ಒಂದು 4-5 ತಿಂಗಳಂತ ಇಟ್ಕೊಳ್ಳಿ, ರೀಚ್ ಆಗ್ತಾ ಇದ್ದಂಗೆ ಅದು ಆ ವೆಯ್ಟಿಂದನೇ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಹಾಗೇ ಅದು ಆಚೆ ಬಂದೇ ಬಿಡುತ್ತೆ. ಸೊ ಇದನ್ನು ನಾವು ಪೇನ್ಲೆಸ್ ಡೆಲಿವರಿ ಅಂತ ಕೂಡ ಹೇಳ್ತೀವಿ. ಅಂದರೆ ಅಂತಹ ಮಹಿಳೆಗೆ ನೋವು ಕೂಡ ಆಗೋದಿಲ್ಲ, ಅಬಾರ್ಷನ್ ಆಗ್ತಾ ಇದೆ ಅಂತಾನೂ ಗೊತ್ತಾಗೋದಿಲ್ಲ. ಸಡನ್ನಾಗಿ ನೋಡಿಕೊಂಡ್ರೆ ಇಡೀ ಮಗು ಮತ್ತು ಮೆಂಬ್ರೇನ್ಸು ಎಲ್ಲ ಸೇರಿ ಒಟ್ಟಿಗೆ ಆಚೆ ಬಂದುಬಿಟ್ಟಿರುತ್ತೆ. ಅಲ್ಲ, ಏನು ಕಾರಣ ಆ ಥರದಕ್ಕೆ? ಇದು ಒಂದು ಯಾವಾಗಾನ ಮುಂಚೆ DNC ಮಾಡಿರ್ಬೋದು ಅಥವಾ ಎನಿ ಪ್ರೊಸೀಜರ್ ಆನ್ ದ ಸರ್ವಿಕ್ಸ್ ಮಾಡುವಾಗ ಅದು ಸ್ವಲ್ಪ ಫೈಬ್ರೋಸಿಸ್ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ಆಗಿರ್ಬೋದು. ಹಾಗಾಗಿ ಒಂದು ಸರ್ವೈಕಲ್ ಕೆನಾಲ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ಸ್ವಲ್ಪ ದೊಡ್ಡದಾಗ್ಬಿಟ್ಟು ಹಾಗೆ ಉಳ್ಕೊಂಡ್ಬಿಟ್ಟಿರ್ಬೋದು. ಕೆಲವು ಟೈಮ್ ಈ ಮಿಡ್ ಟ್ರೈಮಿಸ್ಟರ್ ಅಬಾರ್ಷನ್ಸಲ್ಲಿ ಡೆವಲಪ್ಮೆಂಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಯೂಟ್ರಸ್ಸು ಆ ಮಗು ಹೊಟ್ಟೆ ಒಳಗಡೆ ಡೆವಲಪ್ ಆಗೋವಾಗಲೇ ಯೂಟ್ರಸ್ದು ಸ್ವಲ್ಪ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಆಗಿದ್ರೆ, ಒಂದಿರೋ ಯೂಟ್ರಸ್ ಅರ್ಧ ಗೋಡೆ ಥರ ಎಲ್ಲ ಬಂದ್ಬಿಟ್ಟು 2 ಯೂಟ್ರಸ್ ಆಗೋದು, ಅಂದರೆ ಯೂಟ್ರಸ್ ಡೈಡೆಲ್ಫಿಸ್ ಅಂತೀವಿ, ಅಥವಾ ಸೆಪ್ಟೇಟ್ ಯೂಟ್ರಸ್ ಅಥವಾ ಬೈಕಾರ್ನಿಯೇಟ್ ಯೂಟ್ರಸ್ ಅಂತೀವಿ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಕೂಡ ಅದು ಒಂದು 4-5 ತಿಂಗಳು ರೀಚ್ ಆಗೋ ತನಕ ಯೂಶ್ವಲಿ ಮಗು ಬೆಳೆಯುತ್ತೆ. ಆಮೇಲೆ ಅಲ್ಲಿ ಜಾಗ ಸಾಕಾಗಲ್ಲ, ಏನೋ ಒಂದು ಕಾರಣ ಆಗಿಬಿಟ್ಟು ಅದು ಆಚೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಮಧ್ಯದ 3 ತಿಂಗಳಿನಲ್ಲಿ ಅಬಾರ್ಷನ್ ಆಗೋಕ್ಕೆ ಕಾರಣಗಳಂತ ಹೇಳ್ಬೋದು. ಕೊನೆ 3 ಮಂತ್ಸ್ನಲ್ಲಿ ಕೂಡ ಅಗೇನ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಅಂದರೆ ಕೊನೆ 3 ಮಂತ್ಸಲ್ಲೂ ಅಬಾರ್ಷನ್ ಆಗೋ ಚಾನ್ಸಸ್ ಆಗುತ್ತೆ. ಅದನ್ನು ಯೂಶ್ವಲಿ ನಾವು ಪ್ರೀಟರ್ಮ್ ಡೆಲಿವರಿ ಅಂತ ಕರಿತೀವಿ. ಓಕೆ. ಸೊ ಆ ಥರ ಎಲ್ಲ ಆಗೋಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಪ್ಲಾಸೆಂಟಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಅಂದರೆ ಅದು ಅಬ್ನಾರ್ಮಲ್ ಪೊಸಿಷನಲ್ಲಿ ಇರೋದನ್ನು ಪ್ಲಾಸೆಂಟಾ ಪ್ರೀವಿಯಾ ಅಂತೀವಿ, ಅಥವಾ ಅದು ಪ್ರಿಮೇಚೂರ್ ಸೆಪ್ರೇಷನ್ ಆಫ್ ಪ್ಲಾಸೆಂಟಾ ಆಗೋದನ್ನು ಅಬ್ರಪ್ಷಿಯೋ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಅದೆಲ್ಲ ಆಗೋವಾಗ ಏನಾಗುತ್ತೆ, ಮಗುವಿಗೆ ಆಹಾರ ಆಗಲಿ ಆಕ್ಸಿಜನ್ ಆಗಲಿ ಸಪ್ಲೈ ಆಗೋದೇ ಪ್ಲಾಸೆಂಟಾ ಮೂಲಕ. ಸೊ ಅದು ಯಾವಾಗ ತೊಂದರೆ ಕೊಡುತ್ತೆ, ಆವಾಗ ಮಗುಗೂ ಕೂಡ ತೊಂದರೆ ಆಗಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ.
ಓಕೆ, ಇವಾಗ ಇದನ್ನ ತಡೆಗಟ್ಟೋದು ಹೇಗೆ? ಅಂದ್ರೆ ಇವಾಗ ನೀವು ಮಿಡ್ ಏಜ್ ಹೇಳಿದ್ರಿ, ಅಂದ್ರೆ ಮೂರ್ ತಿಂಗಳಾದ ನಂತರ 6ನೇ ತಿಂಗಳವರೆಗೂ ಅಬಾರ್ಷನ್ ಆಗುತ್ತೆ ಅಂತ. ಅದನ್ನ ಯಾವ ರೀತಿ ತಡಿಬಹುದು? ಯಾಕಂದ್ರೆ ಪ್ರೀವಿಯಸ್ ಆದ್ರೆ ಅದು ಯಾವ್ದೋ ರೀತಿ ತಡ್ಕೋಬಹುದು, ಅಥವಾ ಈ ಮಧ್ಯ ಭಾಗದಲ್ಲಿ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಅಂದ್ರೆ ಆ ಸಮಯದಲ್ಲೇ ಹೆಣ್ಮಕ್ಳಿಗೆ ಎಲ್ಲಾ ರೀತಿಯಾದಂತಹ ಒಂದು ಫೀಲಿಂಗ್ಸ್ ಹುಟ್ಟುವಂತಹದ್ದು. ಆ ಸಂದರ್ಭದಲ್ಲಿ ಆ ರೀತಿ ತೊಂದರೆ ಆಯ್ತು ಅಂದ್ರೆ ಯಾವ ರೀತಿ ಕಾಪಾಡ್ಕೋಬೇಕಾಗುತ್ತೆ? ಈಗ ಮಧ್ಯದ 3 ತಿಂಗಳಿನಲ್ಲಿ ಯೂಶಲಿ ನಾನು ಹೇಳಿದ್ನಲ್ಲ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ, ಅದರಿಂದ ಅಬಾರ್ಷನ್ ಆಗುತ್ತೆ. ಸೊ ಈಗ ನಮ್ಮ ಏನಿರುತ್ತೆ ಅಂದರೆ, ಓಪನಿಂಗ್ ಇರುತ್ತಲ್ಲ ಅದು ಲೂಸ್ ಆಗಿರೋದನ್ನು ನಾವು ಟೈಟ್ ಮಾಡಬೇಕು. ಸೊ ಹೀಗೆ ಟೈಟಾಗಿ ಇಟ್ಕೊಳ್ಳೋದ್ರಿಂದ ಅದು ಮೇಲ್ಗಡೆ ಮಗು ಹಾಗೆ ಉಳ್ಕೊಳ್ಳುತ್ತೆ. ಡೆವಲಪ್ ಆಗ್ತಾನೂ ಅದಕ್ಕೆ ಕೆಳಗಡೆ ಏನು ದಾರಿ ಇರಲ್ಲ ಆಚೆ ಹೋಗೋಕ್ಕೆ. ಸೊ ಅದನ್ನು ನಾವು ಅಚೀವ್ ಮಾಡಬೇಕು. ಅಂದರೆ ಆ ಟೈಟಾಗಿ ಇರೋವಂಥ ಒಂದು ಪರಿಸ್ಥಿತಿನ ನಾವು ಕ್ರಿಯೇಟ್ ಮಾಡಬೇಕು. ಅಲ್ಲ, ಇವಾಗ ಒಂದು ವೇಳೆ ಇವಾಗ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗಲೇ ಈ ರೀತಿ ಆ ರೀತಿ ತೊಂದರೆ ಇದೆ ಅಂತ ಹೇಳೋ, ಸರ್ವೈಕಲ್ ತೊಂದರೆ ಇದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಯಾಕಂದರೆ ತುಂಬ ಜನಕ್ಕೆ ಅದು ಗೊತ್ತೇ ಆಗೋದಿಲ್ಲ. ಅಂದರೆ ಅಬಾರ್ಷನ್ ಆಯಿತು ಕಾರಣ ಗೊತ್ತಿಲ್ಲ, ಒಟ್ಟಿಗೆ ಎಲ್ಲ ಆಚೆ ಬಂದ್ಬಿಡ್ತು, ನನಗೇನೂ ಗೊತ್ತಾಗಿಲ್ಲ ಅಂತ ಆ ಟೆನ್ಷನ್ ವ್ಯಕ್ತಪಡಿಸ್ತಾರೆ ಹೊರತು ಅದಕ್ಕೆ ಮುಂಚೆ ಅದ್ರ ಬಗ್ಗೆ ಚಿಂತನೆ ನಡೆಯೋದಿಲ್ಲ. ಇದು ಯೂಶ್ವಲಿ ಮಧ್ಯದ 3 ತಿಂಗಳಿನಲ್ಲಿ ಆಗುತ್ತೆ. ಸೊ ಯಾರಿಗಾದ್ರೂ ಒಂದು 4-5 ತಿಂಗಳಿನಲ್ಲಿ ಅಬಾರ್ಷನ್ ಆಯಿತು ಅಂದಾಗ ನಾವು ಇಮ್ಮಿಡಿಯೇಟಾಗಿ ಇದಿರ್ಬೋದಾ ಅಂತ ಯೋಚನೆ ಮಾಡ್ತೀವಿ. ಹಾಗೆಯೇ ಪೇನ್ಲೆಸ್ ಅಂದರೆ ಯೂಶ್ವಲಿ ಏನಂದರೆ ಅಬಾರ್ಷನ್ ಅಂದರೆ ಏನು, ಫಸ್ಟ್ ಪೇನು ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ಆಮೇಲೆ ಅದು ಪ್ರಾಡಕ್ಟ್ಸ್ ಆಫ್ ಕನ್ಸೆಪ್ಷನ್ ಅಂತ ಹೇಳ್ತೀವಲ್ಲ ಅದೆಲ್ಲ ಕೂಡ ಆಚೆ ಬರುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ, ಪೇಯ್ನೂ ಬರೋದಿಲ್ಲ, ಒಂದೊಂದ್ಸಲ ಬ್ಲೀಡಿಂಗೂ ಆಗೋದಿಲ್ಲ, ಸ್ಟ್ರೈಟ್ ಅವೇ ಆ ಮಗು ಆಚೆ ಬಂದ್ಬಿಟ್ಟಿರುತ್ತೆ. ಸೊ ಇಂಥ ಹಿಸ್ಟ್ರಿ ನಮಗೆ ಸಿಕ್ಕಿದಾಗ ನಾವು ಕೂಡಲೇ ಅಂದ್ಕೊಳ್ತೀವಿ ಇದು ಸರ್ವೈಕಲ್ ಇನ್ಕಾಂಪಿಟೆನ್ಸೇ ಇರಬೇಕು ಅಂತ. ಅಲ್ಲ, ಇದು ಬಿಫೋರ್ ಏನು ಗೊತ್ತಾಗೋದಿಲ್ವಾ? ಇಂಥವ್ರಿಗೆ ನಾವೇನು ಮಾಡಬೇಕು ಅಂದರೆ ಒಂದು ಪ್ರೆಗ್ನೆನ್ಸಿ ಈ ಥರ ಪ್ರಾಬ್ಲಮ್ ಕೊಟ್ಟ ಮೇಲೆ ನಾವು ಮಾಡೋದು. ಅದರ್ವೈಸ್ ನಾವು ಎಲ್ಲ ಮಹಿಳೆಯರನ್ನು ಕೂಡ ಈ ಒಂದು ಟೆಸ್ಟ್ಗೆ ನಾವು ಒಳಪಡಿಸ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿ ಅದನ್ನು ಒಂದು ಸಲ ಹಿಂಗೆ ಆಯಿತು ಅನ್ನೋವಂಥ ಮಹಿಳೆಯರನ್ನ ನಾವೇನು ಮಾಡಬೇಕು, ನಾನ್ ಪ್ರೆಗ್ನೆಂಟ್ ಸ್ಟೇಟಲ್ಲಿ, ಅಂದರೆ ನೆಕ್ಸ್ಟ್ ಅವ್ರು ಯಾವಾಗನ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅದಕ್ಕೆ ಮುಂಚೆನೇ ನಾವು ಒಂದು HSG ಅಂತ ಮಾಡ್ತೀವಿ, ಹಿಸ್ಟ್ರೋಸ್ಯಾಲ್ಪಿಂಗೋಗ್ರಾಮ್ ಅಂತ. ಅಂದರೆ ಅದು ನಮಗೆ ಯೂಟ್ರಸ್ದು ಶೇಪು ಮತ್ತು ಅದು ಟ್ಯೂಬ್ಸ್ ಎಲ್ಲ ಪೇಟೆಂಟ್ ಇದೆಯಾ ಇಲ್ವಾ, ಮತ್ತು ಸರ್ವಿಕ್ಸ್ ಇನ್ಕಾಂಪಿಟೆಂಟ್ ಏನಾರು ಆಗಿದೆಯಾ, ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಗೆ ಆ ಡೈ ಹಾಕ್ತೀವಿ, ಅದು ಅದೇ ರೀತಿ ನಮಗೆ ಪಿಕ್ಚರ್ ತೋರಿಸುತ್ತೆ. ಸೊ ಅದರಿಂದನೇ ನಾವು ಕಂಡು ಹಿಡ್ಕೋಬೋದು ಸರ್ವಿಕ್ಸ್ ಕಾಂಪಿಟೆಂಟ್ ಆಗಿದೆಯಾ ಇನ್ಕಾಂಪಿಟೆಂಟ್ ಆಗಿದೆಯಾ ಅಂತ. ಇದ್ರ ಜೊತೆಗೆ ಸ್ಕ್ಯಾನಿಂಗ್ ಮಾಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ ಸರ್ವೈಕಲ್ ಲೆಂತ್ ಎಷ್ಟಿದೆ. ಮತ್ತು ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಏನಾದರೂ ಸ್ಕ್ಯಾನ್ ಮಾಡಿದಾಗಲೂ ಕೂಡ ಅದು ಕೆನಾಲ್ ಕ್ಲೋಸ್ ಇದೆಯಾ ಓಪನ್ ಇದೆಯಾ ಅದೆಲ್ಲ ನಾವು ಗೊತ್ತಾಗುತ್ತೆ. ಓಕೆ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, 14th ವೀಕ್ ಅರೌಂಡ್ ದಟ್ ಟೈಮ್ ಒಂದು ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತೀವಿ. ಸೊ ಅದು 2-3 ಮೆಥಡ್ ಇದೆ ಹಾಕೋದು. ಟೈಮಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಅದು, ಏಕೆಂದರೆ ನಾವು 14th ವೀಕಲ್ಲೇ ಹಾಕೋದು. ತೀರಾ ಮುಂಚೆನೂ ಹಾಕಬಾರ್ದು, ತುಂಬ ಲೇಟಾಗೂ ಹಾಕಬಾರ್ದು. ಏನಾಗುತ್ತೆ ಅಂದರೆ ತೀರಾ ಮುಂಚೆ ಹಾಕಿದಾಗ ನಮಗೆ ಆ್ಯಕ್ಚುಲಿ ಒಂದು 12-14 ವೀಕ್ಸ್ ಆದಾಗಲೇ ನಮಗೆ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ ಬರಬಹುದಾ ಇದರಿಂದ ಅಂತ ನಮಗೆ ಕನ್ಫರ್ಮ್ ಆಗೋದು. ಹಾಗಾಗಿ ನಾವು ಮುಂಚೆನೇ ಹಾಕಿ ಅನ್ನೆಸೆಸರಿಯಾಗಿ ನಾವು ಪ್ರೆಗ್ನೆನ್ಸಿನ ಡಿಸ್ಟರ್ಬ್ ಮಾಡೋದಿಲ್ಲ. ತುಂಬ ಲೇಟಾಗಿ ಯಾಕೆ ಹಾಕಬಾರ್ದು ಅಂದರೆ ಆಲ್ರೆಡಿ ಅಬಾರ್ಷನ್ ಪ್ರೋಸೆಸ್ ಇನಿಷಿಯೇಟ್ ಆಗಿಬಿಟ್ಟಿದ್ರೆ ಆಮೇಲೆ ಅದು ಕಷ್ಟ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ನಾವು ಅಬಾರ್ಷನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ವಿ, ಯಾವೆಲ್ಲ ರೀತಿಯ ಅಬಾರ್ಷನ್ಗಳಾಗಬಹುದು ಅಂತ. ಹಾಗಾದರೆ ಇವೆಲ್ಲದಕ್ಕೂ ಏನು ಪರಿಹಾರ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರ್ ಚಂದ್ರಿಕಾ ಅವರಿಂದ ಪಡೆಯೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.